ಪ್ರೀತಿ ಆಶಾ, ಹೇಗಿದ್ರೆ ಎಲ್ಲ ಚೆನ್ನಾಗಿದ್ರೆ ಅಂತ ಹೇಳಿ ಭಾವಿಸ್ತೀನಿ. ಇವತ್ತಿನ ರೀಡಿಂಗ್ ಶ್ರೀ ಗುರು ರಾಘವೇಂದ್ರ ಅವರ ಸಂದೇಶ ಏನು, ನಿಮಗೆ ಯಾವ ಸಂದೇಶ ಕೊಡೋದಕ್ಕೆ, ಅವರು ಮಾರ್ಗದರ್ಶನ ಕೊಡೋದಕ್ಕೆ ಇವತ್ತು ನಿಮಗೆ ಈ ಗೈಡೆನ್ಸ್ನ ಮಾಡ್ತಾ ಇದ್ದಾರೆ. ಈ ಟ್ಯಾರೋ ರೀಡಿಂಗಲ್ಲಿ ನಿಮಗೆ ಯಾವ ತರಹದ ಗೈಡೆನ್ಸ್ನ ಕೊಡ್ತಾ ಇದ್ದಾರೆ ಅನ್ನೋದನ್ನು ನೋಡೋಣ. ಮತ್ತು ಯಾರೆಲ್ಲ ನೋಡ್ತಾ ಇದ್ದೀರಾ, ಈ ವಿಡಿಯೋ ನೋಡ್ತಾ ಇದ್ದೀರಾ, ಒಂದು ಸಾರಿ ನಿಮ್ಮ ಮನಸ್ಸಲ್ಲಿ ಶ್ರೀ ಗುರು ರಾಘವೇಂದ್ರ ಅವ್ರನ್ನ ಮನಸ್ಫೂರ್ತಿಯಾಗಿ ಪ್ರಾರ್ಥನೆ ಮಾಡಿ ಈ ವಿಡಿಯೋ ನೋಡಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ. ಇದು ಯಾರಿಗೆಲ್ಲ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ, ಇನ್ನುಳಿದವರು ಸ್ಕಿಪ್ ಮಾಡಿ. ಓಕೆ, ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕಮೆಂಟ್ ಬಾಕ್ಸಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರ ಆಶೀರ್ವಾದ ಪಡ್ಕೋಬೇಕು ಅಂತ ಹೇಳಿದರೆ, ರಾಘವೇಂದ್ರ ಸ್ವಾಮಿಯವರ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಹೇಳಿ ಕಮೆಂಟ್ ಮುಖಾಂತರ ಈ ಎನರ್ಜಿನ ಪಡ್ಕೊಂಡು ಇಲ್ಲಿ ಬರುವಂಥ ಪ್ರತಿಯೊಂದು ಸಮಸ್ಯೆ ಏನೇ ಇರ್ಬೋದು ಅವೆಲ್ಲದರಿಂದ ಮುಕ್ತರಾಗ್ತೀರಾ ಅಂತ ನಾನು ಬಯಸ್ತೀನಿ. ಮುಕ್ತರಾಗಲಿ ಅಂತ ಹೇಳಿ ಆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರ ಹತ್ತಿರ ಪ್ರಾರ್ಥನೆ ಕೊಡು ಸಹಿತ ಮಾಡ್ತೀನಿ. ಥ್ಯಾಂಕ್ ಯು. ಓಕೆ, ಏಸ್ ಆಫ್ ವಾಂಡ್ಸ್. ಹರ್ಮಿಟ್ ಕಾರ್ಡ್ ಬಂದಿದೆ. ಏನು ಹೇಳೋ ಪ್ರಯತ್ನ ಮಾಡ್ತಾ ಇದ್ದಾರೆ, ಏನು ಹೇಳೋಕ್ಕೆ ನಿಮಗೆ ಯಾವ ತರಹದ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು. ಇಲ್ಲಿ ಏಸ್ ಆಫ್ ವಾಂಡ್ಸ್ ಬಂದಿದೆ, ದ ಹರ್ಮಿಟ್ ಬಂದಿದೆ, ಮತ್ತು ಕ್ವೀನ್ ಆಫ್ ವಾಂಡ್ಸ್ ಬಂದಿದೆ, ಇಲ್ಲಿ ಏಸ್ ಆಫ್ ಸಾರ್ಡ್ಸ್ ಬಂದಿದೆ, ಮತ್ತು ಜಡ್ಜ್ಮೆಂಟ್ ಬಂದಿದೆ. ಓಕೆ, ಇಲ್ಲಿ ರಾಯರ ಆಶೀರ್ವಾದ ಯಾವ ರೀತಿ ಇದೆಯಪ್ಪ ಅಂತ ಹೇಳಿದರೆ, ನೀವು ನ್ಯೂ ಬಿಗಿನಿಂಗ್ ಮಾಡ್ತಾಯಿದ್ರೆ, ಅಂದರೆ ನಿಮಗೆ ಹೊಸದಾದ ಜರ್ನಿ ಸ್ಟಾರ್ಟ್ ಆಗ್ತಾಯಿದೆ. ಒಂದು ನಿಮ್ಮ ಕೆಲಸದಲ್ಲಾಗಿರ್ಬೋದು, ಒಂದು ಜಾಬಲ್ಲಾಗಿರ್ಬೋದು, ಅಥವಾ ನಿಮ್ಮ ಪ್ರೀತಿ ಪಾತ್ರರ ಜೊತೆ ಒಂದು ಒಳ್ಳೆಯ ಸಂಪರ್ಕ ಹೊಂದಿರ್ಬೋದು, ಅಥವಾ ನಿಮಗೆ ಒಂದು ಬ್ರಹ್ಮಾಂಡದಿಂದ ಅಥವಾ ಈ ಶ್ರೀ ಗುರು ರಾಘವೇಂದ್ರ ಅವರಿಂದ ಹೊಸ ಅವಕಾಶಗಳು ಸಹಿತ ಇಲ್ಲಿ ದೊರೀತಾ ಇರ್ಬೋದು. ಫೈನಾನ್ಷಿಯಲಿ ಅಂತ ಹೇಳಿದರೆ ನಿಮಗೆ ಒಂದು ಹೊಸ ಜಾಬ್ ಆಗಿರ್ಬೋದು, ಅಥವಾ ನೀವು ಹೊಸದಾಗಿ ಏನೋ ಇನ್ವೆಸ್ಟ್ ಮಾಡ್ತಾ ಇರುವಂತಹ ಕೆಲಸ ಆಗಿರ್ಬೋದು, ಅಥವಾ ಇಲ್ಲಿ ನಿಮಗೆ ಒಂದು ಪ್ರಮೋಷನ್ ಆಗ್ತಾ ಇರ್ಬೋದು, ಅಥವಾ ನೀವು ಇಲ್ಲಿಯವರೆಗೂ ಯಾವುದೋ ಒಂದು ಕೆಲಸ ಒಂದು ತಲೆಯಲ್ಲಿ ಒಂದು ಏನೋ ಮಾಡಬೇಕು, ನಾನು ಇದನ್ನು ಆಗಲೇಬೇಕು ಅಂತ ಹೇಳಿ ನೀವು ಪ್ರಯತ್ನ ಮಾಡ್ತಾ ಇದ್ದೀರಾ. ಆ ಪ್ರಯತ್ನಕ್ಕೆ ಒಂದು ಹೊಸ ಮನ್ನಡೆ ಅಂದರೆ ಹೊಸ ಪ್ರಾರಂಭವಾಗ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಅದ ಹರ್ಮಿಟ್ ಕಾರ್ಡ್ ಏನು ಹೇಳುತ್ತಪ್ಪ, ಮೊದಲು ಹೊಸದಾಗಿ ನಾವು ನೀವು ಬಿಗಿನಿಂಗ್ ಮಾಡಿರಿ ಅಂತ ಹೇಳಿ ಇಲ್ಲಿ ಹರ್ಮಿಟ್ ಕಾರ್ಡ್ ಬಂದಿದೆ ಅಂತ ನೀವು ನಿಮ್ಮ ಮನಸ್ಸಲ್ಲ ಅಂತಿರ್ಬೋದು. ಹೌದು, ಖಂಡಿತವಾಗಿಯೂ ಇಲ್ಲಿ ನೀವು ಏನು ಮಾಡ್ತಾ ಇದ್ದೀರಾ, ನಿಮ್ಮ ಫೈನಾನ್ಷಿಯಲ್, ನಿಮ್ಮ ಕೆರಿಯರ್ ಬಗ್ಗೆ ತುಂಬ ಯೋಚನೆ ಮಾಡಿ ಏನಾಗ್ತಾ ಇದೆ ಅಂತ ಹೇಳಿದರೆ, ನಿಮಗೆ ಒಂದು ನ್ಯೂ ಬಿಗಿನಿಂಗ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀರಾ. ಬಟ್ ಸ್ಟಾರ್ಟ್ ಮಾಡಾದಮೇಲೆ ನೀವು ಸ್ಟಾರ್ಟ್ ಮಾಡಬೇಕಂತ ಮುಂಚೆ ಏನು ಹೇಳ್ತಾ ಇದೆ ಇಲ್ಲಿ ಅಂತ ಹೇಳಿದರೆ, ದ ಹರ್ಮಿಟ್ ಏನು ಹೇಳುತ್ತಾ ಅಂದರೆ, ನಿಮಗೆ ನಿಮ್ಮ ಆ ಕೆಲಸದಲ್ಲಾಗಿರ್ಬೋದು, ಆ ಜಾಬಲ್ಲಾಗಿರ್ಬೋದು, ನಿಮ್ಮ ಸಕ್ಸಸ್ ಪಡೆಯೋದಕ್ಕೆ, ನಿಮ್ಮ ಗ್ರೋತನ್ನು ಪಡೆಯೋದಕ್ಕೆ ನಿಮಗೆ ಆ ಕೆಲಸದ ಬಗ್ಗೆ ಅರಿವಿದೆಯಾ, ಅದ್ರ ಬಗ್ಗೆ ನಿಮಗೆ ಎಲ್ಲನೂ ಗೊತ್ತಿದೆಯಾ, ಮತ್ತು ನಿಮಗೆ ಅದ್ರ ಬಗ್ಗೆ ಎಕ್ಸ್ಪೀರಿಯೆನ್ಸ್ ಇದೆಯಾ. ನೀವು ಫೈನಾನ್ಷಿಯಲಿ ಅಂತ ಹೇಳಿದರೆ ಯಾವುದೋ ಒಂದು ಜಾಬ್ ಮಾಡಬೇಕಾಗಿರುತ್ತೆ, ಅಥವಾ ಎಲ್ಲೋ ಒಂದು ಇನ್ವೆಸ್ಟ್ ಮಾಡಬೇಕಾಗಿರುತ್ತೆ, ಅಥವಾ ಭೂಮಿ ಖರೀದಿ ಮಾಡಬೇಕಾಗಿರುತ್ತೆ, ಅಥವಾ ಮನೆ ಕಟ್ಟುವಂಥದ್ದಾಗಿರ್ಬೋದು. ಎಲ್ಲ ನಿಮ್ಮ ಕೈಯಲ್ಲಿ ಈಗ ಹ್ಯಾಂಡಲ್ ಮಾಡೋಕ್ಕಾಗುತ್ತಾ, ಆ ಸಿಚುವೇಶನ್ನ ನಾನು ಸರಿಯಾದ ದಾರಿಯಲ್ಲಿ ನಾನು ತೆಗೆದುಕೊಂಡು ಹೋಗ್ತೇನೆ, ನಾನು ಹಿಂದೆ ಮಾಡಿಕೊಂಡಂತಹ ತಪ್ಪುಗಳನ್ನು ನಾನು ಮುಂದೆ ಮಾಡಬಾರ್ದು ಅನ್ನುವಂತಹ ಮನಸ್ಥಿತಿ ಇಲ್ಲಿ ನಿಮಗೆ ತೋರಿಸ್ತಾ ಇದೆ. ಅಂದರೆ ನಿಮ್ಮ ಒಳಗೆ ನೀವು ತುಂಬಾ ಆಲೋಚನೆ ಮಾಡಬೇಕಾಗಿದೆ. ಇಲ್ಲಿ ರಾಯರು ಹೇಳ್ತಾ ಇದ್ದಾರೆ, ನಿಮಗೆಲ್ಲ ಅವಕಾಶಗಳು ಬರ್ತಾ ಇದೆ ಅಂತ ಹೇಳಿ ಸಡನ್ ನಿರ್ಧಾರ ತಗೊಂಡು ನಾನು ಮುಂದೆ ಹೋಗ್ತೀನಿ ಅಂತ ಹೇಳಿದರೆ ಅಲ್ಲಿ ನೀವು ಲಾಸನ್ನು ಅನುಭವಿಸ್ತಾ ಇದ್ದ. ಅವರು ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಶ್ರೀ ರಾಘವೇಂದ್ರ ಸ್ವಾಮಿಯವರು ಏನು ಹೇಳ್ತಾ ಇದ್ರಪ್ಪ ಅಂದರೆ, ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ನೀವು ಹೋಗ್ತಾ ಇರುವಂಥ ದಾರಿ ಸರಿ ಇದೆ, ಬಟ್ ನೀವು ಹೋಗ್ತಾ ಇರುವಂತಹ ನಿರ್ಧಾರಗಳು, ಅಂದರೆ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಆತುರದಲ್ಲಿ ಇರೋ ಹಾಗಿಲ್ಲ. ನಿಮಗೆ ಅದ್ರ ಬಗ್ಗೆ ಎಕ್ಸ್ಪೀರಿಯೆನ್ಸ್ ಇದೆಯಾ, ನೀವು ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ರೆ ನಿಮಗೆ ಆ ಕೆಲಸ ಸೂಟ್ ಆಗುತ್ತಾ, ಅಥವಾ ನಿಮಗೆ ಮುಂದಿರುವಂತಹ ವ್ಯಕ್ತಿ ನಿಮಗೆ ಕರೆಕ್ಟಾಗಿ ಹೊಂದಾಣಿಕೆ ಆಗ್ತಾನಾ, ನಿಮ್ಮ ಸಂಬಂಧದಲ್ಲಿ ಆ ವ್ಯಕ್ತಿ ಇದಾನ ಅಥವಾ ಇಲ್ವಾ, ಈ ರೀತಿಯಾದಂಥ ಆಲೋಚನೆಗಳನ್ನು ನೀವು ಮಾಡಬೇಕಾಗುತ್ತೆ. ಅಂದರೆ ಸಡನ್ ನಿರ್ಧಾರ ತಗೊಳ್ಳೋದನ್ನು ಬಿಡಿ, ಎಚ್ಚರ ವಹಿಸಿ ಅಂತ ಹೇಳ್ತದೆ. ಇಲ್ಲಿ ಹಿಂದೆ ಏನಾಗಿದೆಯೋ, ನಿಮ್ಮ ಜೀವನದಲ್ಲಿ ಹಿಂದೆ ಏನಾಗಿದೆಯೋ ಗೊತ್ತಿಲ್ಲ. ಇಲ್ಲಿ ಗುರು ರಾಘವೇಂದ್ರ ಸ್ವಾಮಿಯವರು ಏನು ಹೇಳ್ತಿದ್ದಾರೆ, ಹಿಂದೆ ಏನಾಗಿದೆ ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಿ ಮತ್ತೆ ಅದೇ ತರಹದ ನಿರ್ಧಾರ ತೆಗೆದುಕೊಂಡು ಮುಂದೆ ಆಗುವಂತಹ ಒಳ್ಳೆ ಕೆಲಸಕ್ಕೆ ಅಡೆತಡೆಗಳನ್ನು ಮಾಡ್ಕೋಬೇಡಿ. ಮುಂದೆ ಏನಾಗುತ್ತೋ ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಹಿಂದೆ ಏನಾಗಿತ್ತು ಅದನ್ನು ಸ್ವಲ್ಪ ಯೋಚನೆ ಮಾಡಿ ಒಂದು ನಿರ್ಧಾರವನ್ನು, ಸರಿಯಾದ ನಿರ್ಧಾರಗಳನ್ನು
ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಇದು ಸರಿಯಾಗಿದೆಯಾ, ಇದು ತಪ್ಪಾಗಿದೆಯಾ ಅಂತ ಹೇಳಿ ನಿಮ್ಮ ಮನಸ್ಸಲ್ಲಿ ಆಲೋಚನೆಗಳಿಗೆ ಬರ್ತಾ ಇರ್ಬೋದು. ಆದರೆ ಅದೇ ಮನಸ್ಸು ನಿಮಗೆ ಒಂದು ಒಳ್ಳೆಯ ದಾರಿಯಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದೆ. ಆ ಮನಸ್ಸನ್ನು ಮಾತನ್ನು ಆಲಿಸಿ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಇಲ್ಲಿ ಕ್ವೀನ್ ಆಫ್ ವಾಂಡ್ಸ್ ಏನು ಹೇಳ್ತಾರಪ್ಪ ಅಂತ, ಇಲ್ಲಿ ರಾಘವೇಂದ್ರ ಅವರ ಮಾರ್ಗದರ್ಶನ, ಶ್ರೀ ರಾಘವೇಂದ್ರ ಸ್ವಾಮಿಯವರ ಮಾರ್ಗದರ್ಶನ ಮತ್ತು ಆಶೀರ್ವಾದ ಸಂಪೂರ್ಣವಾಗಿ ನಿಮ್ಮ ಮೇಲಿದೆ ಅಂತ ಹೇಳ್ತಾರೆ. ಯಾಕೆಂದರೆ ಇಲ್ಲಿ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಮುಂದಿನ ಭವಿಷ್ಯ ನಿಮ್ಮದು ತುಂಬ ಚೆನ್ನಾಗಿದೆ. ನಿಮ್ಮಲ್ಲಿ ಆಲ್ರೆಡಿ ನಿಮಗೆ ಅಂದ್ಕೊಂಡಿರುವಂಥ ಜಾಬ್ ಆಗಿರ್ಬೋದು, ಅಂದ್ಕೊಂಡಿರುವಂಥ ಕೆಲಸ ಆಗಿರ್ಬೋದು, ಅಥವಾ ಇಲ್ಲಿ ನ್ಯೂ ಬಿಗಿನಿಂಗ್ ಆಗ್ತಾ ಇರ್ಬೋದು, ಅಥವಾ ಹೊಸ ಪ್ರೀತಿ ಹುಡುಕ್ತಾ ಇರ್ಬೋದು. ಆ ಹೊಸ ಪ್ರೀತಿ ಅಂದರೆ ಎಂಗೇಜ್ಮೆಂಟ್, ಮದುವೆ, ಈ ರೀತಿಯಾದಂಥದ್ದು, ಅಥವಾ ನೀವು ಅಂದ್ಕೊಂಡಿರೋದಕ್ಕಿಂತ ಹೆಚ್ಚಿನ ಲಾಭಗಳನ್ನು ನೀವು ಪಡಿತಾ ಇರುವಂಥದ್ದು. ನಿಮ್ಮ ಮನಸ್ಸಿಗೆ ನೀವು ಇಲ್ಲಿಯವರೆಗೂ ಏನು ಆಸೆ ಪಟ್ಟಿದ್ರಿ, ನೀವು ಇಲ್ಲಿಯವರೆಗೂ ಏನು ಕನಸು ಕಂಡಿದ್ರಿ, ನೀವು ಇಲ್ಲಿಯವರೆಗೂ ಯಾವ ವಿಚಾರಕ್ಕೆ ತುಂಬಾ ಆತುರದಿಂದ ನಾನು ಇದು ಕೆಲಸ ಆಗೇ ಆಗುತ್ತೆ, ಇವ್ರನ್ನ ನಾನು ಮಾತಾಡ್ತೀನಿ, ಅಥವಾ ಇವ್ರ ಜೊತೆ ನಾನು ಕಾಂಟ್ಯಾಕ್ಟ್ ಮಾಡೇ ಮಾಡ್ತೀನಿ, ಅಥವಾ ನಾನು ಈ ಸೈಟ್ನ ತಗೋತೀನಿ, ಈ ಮನೇನ ಮಾಡೇ ಮಾಡ್ತೀನಿ, ಅಥವಾ ಈ ಜಾಬ್ ನನ್ನದೇ ಆಗುತ್ತೆ, ನನಗೆ ಈ ಥರ ಪ್ರಮೋಷನ್ ಆಗೇ ಆಗುತ್ತೆ, ಈ ರೀತಿ ಅಂತ ನಿಮ್ಮ ಆಲೋಚನೆಗಳು ಏನು ನಿಮ್ಮ ಗುರಿಯ ಕಡೆ ಹೋಗಿದ್ರಿ, ಆ ಗುರಿ ತಲುಪೋದಂಥ ಸಂಪೂರ್ಣ ಸಮಯ ಈಗ ಬಂದಿದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಖಂಡಿತವಾಗಿಯೂ ಇಲ್ಲಿ ಏಸ್ ಆಫ್ ವಾಂಡ್ಸ್ ಮತ್ತು ಏಸ್ ಆಫ್ ಸಾರ್ಟ್ಸ್ ಬಂದಿದೆ, ಮತ್ತು ಇಲ್ಲಿ ಕ್ವೀನ್ ಆಫ್ ವಾಂಡ್ಸ್ ಬಂದಿದೆ. ಏನು ಹೇಳುತ್ತಪ್ಪ ಅಂತ ಹೇಳಿದರೆ, ಸಂಪೂರ್ಣವಾಗಿ ನಿಮಗೆ ನ್ಯೂ ಬಿಗಿನಿಂಗ್ ಆಗ್ತಾಯಿದೆ. ಅಂದರೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ಲೈಫ್, ಹೊಸ ಜರ್ನಿ ಸ್ಟಾರ್ಟ್ ಆಗ್ತಾಯಿದೆ. ನೀವು ಕೆಲಸ ಆಗಿರ್ಬೋದು, ಜಾಬ್ ಆಗಿರ್ಬೋದು, ಅಥವಾ ನಿಮ್ಮ ಇಂಟೆಲಿಜೆಂಟಿನ ಮೇಲೆ ಆಗಿರುವಂಥ ಕೆಲಸ ಆಗಿರ್ಬೋದು, ಇಂಜಿನಿಯರ್, ಡಾಕ್ಟ್ರ್, ಈ ರೀತಿಯಾದಂತಹ ನಿಮ್ಮ ಜಾಬಲ್ಲಿ ಸಹಿತ ನಿಮಗೆ ಒಂದು ಇನ್ಕ್ರಿಮೆಂಟ್ ಹೆಚ್ಚಾಗ್ತಾ ಇರ್ಬೋದು, ಅಥವಾ ನಿಮಗೆ ಒಂದು ಒಳ್ಳೆಯ ಅವಕಾಶಗಳು ಸಿಗ್ತಾ ಇರ್ಬೋದು, ಅಥವಾ ಹೊಸ ಜಾಗಕ್ಕೆ ಹೋಗ್ತಾ ಇರುವಂಥದ್ದು, ಅಥವಾ ಇಲ್ಲಿ ವಿದೇಶಿ ಪ್ರಯಾಣ ಆಗಿರ್ಬೋದು. ಈ ರೀತಿಯಾದಂಥ ಸಂಪೂರ್ಣ ಅಪರ್ಚುನಿಟಿಗಳು ನಿಮ್ಮ ಜೊತೆ ಬರ್ತಾ ಇದೆ ಅನ್ನೋದನ್ನು ಸಹಿತ ಹೇಳಿದರೆ, ಈ ರೀಡಿಂಗ್ ಯಾರಿಗಾದರೂ ರೆಸಿನೇಟ್ ಆಗಿತ್ತು ಅಂದರೆ ಖಂಡಿತವಾಗಿಯೂ 111 ಅಂತ ಹೇಳಿ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಈ ಎನರ್ಜಿನ ಸಹಿತ ನೀವು ಪಡ್ಕೋಬಹುದು ಅಂತ ಹೇಳ್ಬೋದು. ಏಕೆಂದರೆ ಇಲ್ಲಿ ಬ್ರಹ್ಮಾಂಡದ ಹಸ್ತ ನಿಮ್ಮ ಕೈಯಲ್ಲಿ, ನಿಮ್ಮ ಜೊತೆನೇ ಇದೆ, ನಿಮಗೊಂದು ರಕ್ಷಣೆಯಾಗಿದೆ. ಶ್ರೀ ರಾಘವೇಂದ್ರ ಸ್ವಾಮಿಯವರು ನಿಮಗೆ ಒಂದು ಮಾರ್ಗದರ್ಶಕರಾಗಿದ್ದಾರೆ. ನಿಮ್ಮ ಜೀವನದಲ್ಲಿ ಏನೇ ಒಂದು ಆಗ್ತಾ ಇದೆ, ಏನೇ ಆಗಿದೆ ಅಂತ ಹೇಳಿದ್ರು, ಇಲ್ಲಿ ಬ್ರಹ್ಮಾಂಡ ಅಥವಾ ಆಗಿರ್ಬೋದು, ಶ್ರೀ ರಾಘವೇಂದ್ರ ಸ್ವಾಮಿಯವರ ಹಸ್ತದ ಕೈ ನಿಮ್ಮ ತಲೆ ಮೇಲಿದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ನಿಮ್ಮ ಜೀವನದಲ್ಲಿ ಒಂದು ಹೊಸ ಜರ್ನಿ ಸ್ಟಾರ್ಟ್ ಆಗ್ತದೆ, ನಿಮ್ಮ ಜೀವನದಲ್ಲಿ ಒಂದು ಹೊಸ ಲೈಫ್ ಸ್ಟಾರ್ಟ್ ಆಗ್ತದೆ, ಅಂದರೆ ಒಂದು ಹೊಸ ಕೆರಿಯರ್ ಸ್ಟಾರ್ಟ್ ಆಗ್ತದೆ. ನಿಮ್ಮ ಹೊಸ ಜಾಬ್ ಆಗಿರ್ಬೋದು, ಹೊಸ ಅವಕಾಶಗಳಾಗಿರ್ಬೋದು, ಅಪರ್ಚುನಿಟಿಗಳಾಗಿರ್ಬೋದು, ಹುಡ್ಕೊಂಡು ಬರುವಂಥದ್ದಾಗಿರ್ಬೋದು. ಫೈನಾನ್ಷಿಯಲಿ ನೀವು ಲಾಸನ್ನು ಅನುಭವಿಸಿದರೆ ಅಲ್ಲಿ ಸಹಿತ ಒಂದು ಒಳ್ಳೆಯ ಕೆಲಸ ಆಗಿರ್ಬೋದು, ಅಥವಾ ಇನ್ಕ್ರಿಮೆಂಟ್ ಆಗಿರ್ಬೋದು, ಅಥವಾ ನೀವು ಪಟ್ಟಿರುವಂಥ ಕಷ್ಟಕ್ಕೆ ಒಂದು ಪ್ರತಿಫಲದ ಸಿಗುವಂತಹ ಸಮಯನೂ ಸಹಿತ ಇಲ್ಲಿ ಬಂದಿದೆ ಅಂತ ಹೇಳ್ಬೋದು. ಇಲ್ಲಿ ಜಡ್ಜ್ಮೆಂಟ್ ಹೇಳ್ತಾ ಇದ್ದಾರೆ. ಆವಾಗಲೇ ನಿಮಗೆ ಹೇಳಿದೆ, ನೀವು ಅಂದ್ಕೊಂಡಿರೋದಕ್ಕೆ, ನೀವು ಪಟ್ಟಿರುವಂಥ ಕಷ್ಟಕ್ಕೆ, ನೀವು ಪಟ್ಟಿರುವಂಥ ಶ್ರಮಕ್ಕೆ ಸರಿಯಾದ ಪ್ರತಿಫಲ ಸಿಗುವಂತಹ ಸಮಯ, ಒಂದು ನ್ಯಾಯವನ್ನು ಸಿಗುವಂತಹ ಸಮಯ. ಶ್ರೀ ರಾಘವೇಂದ್ರ ಸ್ವಾಮಿಯವರು ನಿಮಗೆ ಒಂದು ನ್ಯಾಯವನ್ನು ದೊರಕಿಸ್ತಾ ಇದ್ದಾರೆ. ಕೋರ್ಟ್ ಕೇಸಲ್ಲಾಗಿರ್ಬೋದು, ಅಥವಾ ಸಂಬಂಧದಲ್ಲಾಗಿರ್ಬೋದು, ಅಥವಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಅನುಭವಿಸ್ತಾ ಇರುವಂಥ ಅಲ್ಲೇ ಆಗಿರ್ಬೋದು, ನಿಮ್ಮ ಹೆಲ್ತ್ ಆಗಿರ್ಬೋದು, ನಿಮ್ಮ ಕೆರಿಯರಲ್ಲಾಗಿರ್ಬೋದು, ಇಲ್ಲಿಯವರೆಗೂ ಏನು ನೀವು ಅಡೆತಡೆಗಳನ್ನು ಎಲ್ಲನೂ ಅನುಭವಿಸ್ತಾ ಇದ್ದರೆ, ಈ ಅಡೆತಡೆಗಳಿಂದ ನೀವು ಸಂಪೂರ್ಣವಾಗಿ ಇಲ್ಲಿ ಗುಣಮುಖರಾಗ್ತಾ ಇದ್ದೀರಾ, ನೀವು ಮುಕ್ತರಾಗ್ತಾ ಇದ್ದೀರಾ. ಸಾಲಗಳಿಂದಾಗಿರ್ಬೋದು ಮುಕ್ತಿ ಆಗ್ತಾ ಇರುವಂಥದ್ದು, ನಿಮ್ಮ ಹೊಸ ಇನ್ಕ್ರಿಮೆಂಟ್, ಜಾಬ್, ಕೆರಿಯರ್ ಎಲ್ಲ ಪ್ರತಿಯೊಂದು ವಿಚಾರದಲ್ಲೂ ಸಹಿತ ಇಲ್ಲಿ ರಾಯರ ಆಶೀರ್ವಾದದಿಂದ ನಿಮಗೆ ಒಂದು ಜೀವನದಲ್ಲಿ ಒಂದು ಒಳ್ಳೆಯ ಅವಕಾಶಗಳನ್ನು ನೀವು ಪಡ್ಕೋತಾ ಇದ್ದೀರಾ ಅಂತಲೂ ಸಹಿತ ಇಲ್ಲಿ ಹೇಳ್ಬೋದು. ರಾಘವೇಂದ್ರ ಸ್ವಾಮಿಯವರು ನಿಮಗೆ ಸಂಪೂರ್ಣವಾದಂತಹ ಒಂದು ಆಶೀರ್ವಾದದಿಂದ ನೀವು ಅಂದ್ಕೊಂಡಂಥ ಕೆಲಸ, ನೀವು ಅಂದ್ಕೊಂಡಿರುವಂಥ ಜಾಬು, ನೀವು ಅಂದ್ಕೊಂಡಿರುವಂಥ ಸಂಬಂಧದಲ್ಲಿ ಸುಧಾರಣೆ ಆಗಿರಲಿ, ಮತ್ತು ಆರೋಗ್ಯದಲ್ಲಿ ಪ್ರತಿಯೊಂದು ವಿಚಾರದಲ್ಲಿಯೂ ಸಹಿತ ನಿಮಗೆ ಶ್ರೀ ರಾಘವೇಂದ್ರ ಸ್ವಾಮಿಯವರ ಒಂದು ಮಾರ್ಗದರ್ಶನ ಸಿಗಲಿ, ಮತ್ತು ಅವರ ಹಸ್ತದ ಕೈ ನಿಮ್ಮ ತಲೆಯ ಮೇಲೆ ಎಂದೂ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.